ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಆಲ್ಟರ್ನೇಟ್ ಬ್ಲೌಸ್ ಯಾವ ಥರ ಕಟ್ ಮಾಡೋದು ಅನ್ನೋದು ತೋರಿಸ್ತೀನಿ. ಬನ್ನಿ. ಫಸ್ಟ್ ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಇದಕ್ಕೆ ಮಾರ್ಜಿನ್ನು ಬ್ಲೌಸ್ ಲೆಂತ್ ಬಂತು 14 ಇಂಚಸ್. ಇದು ಫೋರ್ಟೀನ್ ಇಂಚಸ್ ಹತ್ರ ಮಾರ್ಕ್ ಮಾಡಿಕೊಂಡು ಪ್ಲಸ್ ಮಾರ್ಜಿನ್ನು ಇದು ನೆಕ್ ಶೋಲ್ಡರ್ ಫುಲ್ ಶೋಲ್ಡರ್ ಬೈ 2 ಪ್ಲಸ್ ಮಾರ್ಜಿನ್ ನೆಕ್ వచ్చి 3. ಈ ಥರ ಹಾಫ್ ಇಂಚ್ ಕ್ರಾಸ್ ಲೈನ್ ಹಾಕ್ಕೋಬೇಕು. ಇದು ಆರ್ಮ್ ರೌಂಡು 7 ಇಂಚಸ್ ಹತ್ರ ಒಂದು ಲೈನ್ ಹಾಕ್ಕೋಬೇಕು. ಈ ಥರ ಸ್ಟ್ರೈಟಾಗಿರಬೇಕು. ಇದು ಅಪ್ಪರ್ ಚೆಸ್ಟ್, ಇದು ಬೈ 4. ಅಪ್ಪರ್ ಚೆಸ್ಟ್ಗೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ಇದು ಆಲ್ಟರ್ನೇಟ್ ಅಲ್ಲ, 1 ಇಂಚ್ ಆ್ಯಡ್ ಮಾಡಿಲ್ಲ ಅಂದರೆ ಟೈಟ್ ಆಗುತ್ತೆ. ಅದಕ್ಕೋಸ್ಕರ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ಈ ಥರ ರೌಂಡ್ ಶೇಪ್ ಕೊಡಬೇಕು. ಇವಾಗ ಆರ್ಮ್ ರೌಂಡ್ ಚೆಕ್ ಮಾಡ್ಕೋಬೇಕು, ಇಲ್ಲ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಈ ಥರ ಚೆಕ್ ಮಾಡಿಕೊಂಡು ಕಡಿಮೆ ಆದರೆ ಕೆಳಗೆ ಹೋಗ್ಬೋದು, ಜಾಸ್ತಿ ಆದರೆ ಮೇಲಕ್ಕೆ ಹೋಗ್ಬೋದು. ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ನಾನು ಯಾವ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನೋ ಆ ಥರ ನನಗೆ ಕಡಿಮೆ ಬಂತು, ಅದಕ್ಕೆ 3 ಲೈನ್ಸ್ ಅಷ್ಟು ಕೆಳಗೆ ಬಂದಿದ್ದೀನಿ. ನೋಡಿ ಈಗ ಕರೆಕ್ಟಾಗಿ ಬಂದಿದ್ದೆ. ಈ ಥರ ಚೆಕ್ ಮಾಡ್ಕೊಂಡಿದ್ರೆ ಆರ್ಮ್ ರೌಂಡ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಆರ್ಮ್ ರೌಂಡ್ ಹತ್ರ ರಿಂಕಲ್ಸ್ ಬರೋದು, ಟೈಟ್ ಆಗೋದು, ಆ ಥರ ಪ್ರಾಬ್ಲಮ್ಸ್ ಬರ್ತವೆ. ಇವಾಗ ಡಾಟ್ ಲೆಂತು 4 ಇಂಚಸ್. ಇದು ಫಸ್ಟ್ ವೇಸ್ಟ್ ಮಾರ್ಕ್ ಮಾಡಿಕೊಂಡು ಆಮೇಲೆ 1 ಇಂಚ್ ಡಾಟು ಅಲ್ಲಿಂದ ಇಲ್ಲಿಗೆ ಹಾಫ್ ಮಾಡಿ ಅಲ್ಲಿ ಡಾಟ್ ಹಾಕೋಬೇಕು. 2 ಇಂಚಸ್ ಮಾರ್ಜಿನ್. ನೆಕ್, ಇದು ನೆಕ್ ಒಂದು ವಿಡ್ತ್ ಬಂತು 3 ಇಂಚಸ್, ಲೆಂತು 1/4. ಇದು ಈ ಥರ ರೌಂಡ್ ಹಾಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಈ ಥರ ವೀಲರ್ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಆವಾಗ 2 ಕಡೆ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ. ನೆಕ್ ಹತ್ರ ಹಂಗೆ. ಈಗ ಕಟ್ ಮಾಡೋಣ. ಈ ಥರ ಒಂದು ಕ್ರಾಸ್ ಲೈನ್ ಹಾಕ್ಕೋಬೇಕು. ಈಗ ಕಟ್ ಮಾಡೋಣ. ಈಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನಾಚ್ ಮಾರ್ಕ್ ಹಾಕೋಬೇಕು. ಇಲ್ಲೊಂದು ಡಾಟ್ ಹತ್ರನೂ ಹಾಕೋಬೇಕು. ಇದು ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಪಾರ್ಟ್
ಫ್ರಂಟ್ ಪಾರ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.